ನಮಸ್ಕಾರ. ಅಕ್ಷಯ ತೃತೀಯ ಈ ಒಂದು ಹೆಸರು ಕೇಳಿದ ತಕ್ಷಣ ನೆನ್ಪಾಗೋದು ಚಿನ್ನದ ಅಂಗಡಿಗಳ ಮುಂದೆ ಸೇರಿರೋ ಜನ ಅಲ್ವಾ? ಆದ್ರೆ ಯಾಕೆ ಈ ಒಂದು ದಿನಕ್ಕೆ ಇಡೀ ದೇಶವೇ ಯಾಕೆ ಚಿನ್ನ ಕೊಳ್ಳೋಕೆ ಮುಗ್ಬೀಳುತ್ತೆ? ಬನ್ನಿ, ಈ ಬಂಗಾರದ ಹಬ್ಬದ ಹಿಂದಿರೋ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ತಲೆಯಲ್ಲಿರೋ ಮೊದಲನೇ ಪ್ರಶ್ನೆನೇ ಇದು: ಯಾಕೆ ಈ ಒಂದೇ ಒಂದು ದಿನ ಲಕ್ಷಾಂತರ ಜನ ಚಿನ್ನದ ಹಿಂದೆ ಬೀಳ್ತಾರೆ? ಇದೇನು ಬರೀ ಒಂದು ಸಂಪ್ರದಾಯನ, ಅಥವಾ ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಬೇರೆ ಏನಾದ್ರೂ ಕಥೆ ಇದ್ಯಾ? ಸರಿ, ಮೊದಲು ನಾವು ಇವತ್ತು ಏನ್ ನೋಡ್ತಿದೀವೋ ಅಲ್ಲಿಂದಾನೇ ಶುರು ಮಾಡೋಣ. ಅಂದ್ರೆ ಆ ವಾರ್ಷಿಕ ಚಿನ್ನದ ಧಾವಂತ. ಅಕ್ಷಯ ತೃತೀಯ ಅಂದ್ರೇನೆ ಈಗ ಒಂದು ರೀತಿ ನ್ಯಾಷನಲ್ ಗೋಲ್ಡ್ ರಶ್ ಡೇ ತರ ಆಡ್ಬಿಟ್ಟಿದೆ. ಇದನ್ನ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ಬೋದು. ಅಕ್ಷಯ ತೃತೀಯದ ಆ ಒಂದೇ ಒಂದು ದಿನ ನಮ್ಮ ದೇಶದಲ್ಲಿ ಸುಮಾರು 20 ಟನ್ ಚಿನ್ನ ಸೇಲ್ ಆಗುತ್ತೆ ಅಂತ ಒಂದು ಅಂದಾಜಿದೆ. 20 ಟನ್ಸ್! ಸ್ವಲ್ಪ ಯೋಚಿಸ್ನೋಡಿ, ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ವ್ಯವಹಾರ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದೇನೋ ಸುಮ್ನೆ ನಮಗಿಷ್ಟ ಬಂದಾಗ ಹೋಗಿ ಮಾಡೋ ಶಾಪಿಂಗ್ ಅಲ್ಲ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾ ಹೀಗೆ ಪ್ರತಿಯೊಂದು ಸಿಟಿಗೂ ಚಿನ್ನ ತಗೊಳ್ಳೋಕಂತಾನೆ ಒಂದು ಶುಭ ಮುಹೂರ್ತ ಫಿಕ್ಸ್ ಆಗಿರುತ್ತೆ. ಬಹುತೇಕೆಲ್ಲರೂ ಅದೇ ಟೈಮಲ್ಲಿ ಖರೀದಿ ಮಾಡೋಕೆ ಟ್ರೈ ಮಾಡ್ತಾರೆ. ಇದೊಂದು ರೀತಿ ಸಿಂಕ್ರನೈಸ್ಡ್ ಇವೆಂಟ್ ಇದ್ದ ಹಾಗೆ. ಓಕೆ, ಹಾಗಾದ್ರೆ ಈ ದಿನಕ್ಕೆ ಇಷ್ಟೊಂದು ಪವರ್ ಯಾಕೆ ಬಂತು? ಈ ನಂಬಿಕೆಯ ಮೂಲ ಎಲ್ಲಿದೆ? ಆಶ್ಚರ್ಯ ಅಂದ್ರೆ ಉತ್ತರ ಅದರ ಹೆಸರಲ್ಲೇ ಇದೆ. ನೋಡಿ, ಅಕ್ಷಯ ಇದೊಂದು ಸಂಸ್ಕೃತ ಪದ. ಇದರ ಅರ್ಥ ಕ್ಷಯವಾಗದ, ಅಂದ್ರೆ ಎಂದಿಗೂ ಕಡಿಮೆ ಆಗದ್ದು, ಶಾಶ್ವತವಾದದ್ದು ಅಂತ. ತೃತೀಯ ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ. ಸೊ ಎರಡೂ ಸೇರಿದ್ರೆ ಅಕ್ಷಯ ತೃತೀಯ ಅಂದ್ರೆ ಎಂದಿಗೂ ಮುಗಿಯದ ಸಮೃದ್ಧಿಯ ದಿನ. ಈ ದಿನ ನಾವು ಏನು ಸಂಪಾದಿಸ್ತೀವೋ ಅದು ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋದು ಇದರ ಹಿಂದಿರೋ ಬಲವಾದ ನಂಬಿಕೆ. ಅಷ್ಟೇ ಅಲ್ಲ, ಈ ದಿನವನ್ನ ಸ್ವಯಂ ಸಿದ್ಧ ಮುಹೂರ್ತ ಅಂತಾನೂ ಕರೀತಾರೆ. ಅಂದ್ರೆ ಈ ದಿನ ತನ್ನಿಂದ ತಾನೇ ಸಂಪೂರ್ಣವಾಗಿ ಶುಭಕರವಾಗಿರುತ್ತೆ. ಯಾವುದೇ ಒಳ್ಳೆ ಕೆಲ್ಸ ಶುರು ಮಾಡೋಕೆ ಪಂಚಾಂಗ, ಜ್ಯೋತಿಷ್ಯ ನೋಡಿ ಒಳ್ಳೆ ಟೈಮ್ ಹುಡುಕೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಇಡೀ ದಿನವೇ ಶುಭ ಮುಹೂರ್ತ. ಈಗ ಬನ್ನಿ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ. ಈ ನಂಬಿಕೆಗಳೆಲ್ಲ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಕ್ಕೆ ನಮ್ಮ ಪುರಾಣಗಳ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ವನವಾಸದಲ್ಲಿದ್ದಾಗ ಪಾಂಡವರಿಗೆ ಶ್ರೀಕೃಷ್ಣ ಒಂದು ಪಾತ್ರೆಯನ್ನ ಕೊಡ್ತಾನೆ. ಅದರ ಹೆಸರು ಅಕ್ಷಯ ಪಾತ್ರೆ. ಅದರ ವಿಶೇಷತೆ ಏನ್ ಗೊತ್ತಾ? ಅದರಿಂದ ಎಷ್ಟೇ ಜನಕ್ಕೆ ಊಟ ಬಡಿಸಿದ್ರೂ ಆಹಾರ ಯಾವತ್ತೂ ಖಾಲಿಯಾಗ್ತಿರ್ಲಿಲ್ಲ. ಇದು ಕ್ಷಯವಾಗದ ಸಮೃದ್ಧಿಗೆ ಒಂದು ಪರ್ಫೆಕ್ಟ್ ಸಿಂಬಲ್. ಅಷ್ಟೇ ಅಲ್ಲ, ಇದೇ ದಿನ ವಿಷ್ಣುವಿನ 6ನೇ ಅವತಾರವಾದ ನ್ಯಾಯ ಮತ್ತು ಧರ್ಮದ ಸಂಕೇತವಾದ ಪರಶುರಾಮ ಹುಟ್ಟಿದ ದಿನ ಕೂಡ ಹೌದು. ಈ ಕಾರಣದಿಂದಾಗಿಯೂ ಈ ದಿನಕ್ಕೆ ಧಾರ್ಮಿಕವಾಗಿ ತುಂಬಾನೇ ಮಹತ್ವ ಬಂದಿದೆ. ಕೃಷ್ಣ ಸುಧಾಮನ ಕಥೆ ಯಾರಿಗೆ ತಾನೇ ಗೊತ್ತಿಲ್ಲ? ತನ್ನ ಬಡ ಸ್ನೇಹಿತ ಸುಧಾಮ ಪ್ರೀತಿಯಿಂದ ತಂದ ಒಂದು ಹಿಡಿ ಅವಲಕ್ಕಿಯನ್ನ ಶ್ರೀಕೃಷ್ಣ ಸ್ವೀಕರಿಸ್ತಾನೆ. ಅದಕ್ಕೆ ಪ್ರತಿಯಾಗಿ ಕೃಷ್ಣ ಸುಧಾಮನಿಗೆ ಅಪಾರವಾದ ಸಂಪತ್ತನ್ನ ಕರುಣಿಸ್ತಾನೆ. ಇಲ್ಲಿ ನಾವು ಕೊಡೋದು ಎಷ್ಟೊಂದು ಮುಖ್ಯ ಅಲ್ಲ, ಯಾವ ಮನಸ್ಸಿನಿಂದ ಕೊಡ್ತೀವಿ ಅನ್ನೋದು ಮುಖ್ಯ. ನಿಸ್ವಾರ್ಥತೆಗೆ ಸಿಗುವ ಅಕ್ಷಯ ಪ್ರತಿಫಲಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ? ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನಾವು ಈಗ ಕೇಳಿದ ಅಕ್ಷಯ ಪಾತ್ರೆಯ ಕಥೆಯಾಗಲಿ, ಸುಧಾಮನ ಕಥೆಯಾಗಲಿ, ಇದರಲ್ಲಿ ಆಹಾರ, ಸಂಪತ್ತು, ಸ್ನೇಹದ ಬಗ್ಗೆ ಹೇಳಲಾಗಿದೆ. ಆದ್ರೆ ಒಂದನ್ನ ಗಮನಿಸಿದ್ರಾ? ಈ ಯಾವುದೇ ಕಥೆಗಳಲ್ಲೂ ಚಿನ್ನ ಖರೀದಿಸಿ ಅನ್ನೋ ಬಗ್ಗೆ ಒಂದೇ ಒಂದು ಸಣ್ಣ ಉಲ್ಲೇಖ ಕೂಡ ಇಲ್ಲ. ಹಾಗಾದ್ರೆ ಈ ಹಬ್ಬಕ್ಕೂ ಚಿನ್ನಕ್ಕೂ ಲಿಂಕ್ ಬಂದಿದ್ದೋ ಹೇಗೆ? ಬನ್ನಿ, ಈಗ ಈ ಇಂಟ್ರೆಸ್ಟಿಂಗ್ ಬದಲಾವಣೆ ಹೇಗಾಯಿತು ಅಂತ ನೋಡೋಣ. ಒಂದು ಪವಿತ್ರ ಧಾರ್ಮಿಕ ದಿನ ಇವತ್ತು ಭಾರತದ ಅತಿದೊಡ್ಡ ಕಮರ್ಷಿಯಲ್ ದಿನಗಳಲ್ಲಿ ಒಂದಾಗಿ ಬದಲಾಗಿದ್ದು ಹೇಗೆ? ಇದರ ಹಿಂದಿರೋದು ಒಂದು ದೊಡ್ಡ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಹಿಂದೆಲ್ಲ ಅಕ್ಷಯ ತೃತೀಯ ಅಂದ್ರೆ ಹೊಸದಾಗಿ ವ್ಯವಸಾಯ ಶುರು ಮಾಡೋದು, ಹೊಸ ವಿದ್ಯೆ ಕಲಿಯೋದು, ದಾನ ಧರ್ಮ ಮಾಡೋ ದಿನ ಇತ್ತು. ಆದ್ರೆ ಸುಮಾರು 2000ನೇ ಇಸ್ವಿ ನಂತರ ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಬ್ರ್ಯಾಂಡ್ಗಳು ಈ ಶಾಶ್ವತ ಸಮೃದ್ಧಿ ಅನ್ನೋ ಕಾನ್ಸೆಪ್ಟನ್ನ ಚಿನ್ನದ ಜೊತೆ ಲಿಂಕ್ ಮಾಡಿ ಪ್ರಚಾರ ಶುರು ಮಾಡಿದ್ವು. ಅದರ ರಿಸಲ್ಟ್ ಇವತ್ತು ಅಕ್ಷಯ ತೃತೀಯ ಅಂದ್ರೆ ಚಿನ್ನ ತಗೊಳ್ಳೋ ದಿನ ಅಂತಾನೆ ಫಿಕ್ಸ್ ಆಗೋಗಿದೆ. ಸೊ ಅಕ್ಷಯ ಅನ್ನೋ ಪದಕ್ಕೆ ಅರ್ಥನೇ ಬದಲಾಯ್ತಾ ಅಂತ ಅನ್ಸುತ್ತೆ ಅಲ್ವಾ? ನೋಡಿ, ಹಿಂದೆ ಶಾಶ್ವತವಾದದ್ದು ಅಂದ್ರೆ ದಾನ, ಜ್ಞಾನ, ಕೃಷಿಯಾಗಿತ್ತು. ಆದ್ರೆ ಇವತ್ತು ಅದೇ ಶಾಶ್ವತವಾದ ಮೌಲ್ಯವನ್ನ ನಾವು ಚಿನ್ನ, ರಿಯಲ್ ಎಸ್ಟೇಟ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹುಡುಕ್ತಿದ್ದೀವಿ. ಕಾನ್ಸೆಪ್ಟ್ ಅದೇ, ಆದ್ರೆ ಅದರ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ಆದ್ರೆ ಒಂದು ನಿಮಿಷ, ಅಕ್ಷಯ ತೃತೀಯ ಅಂದ್ರೆ ಕೇವಲ ಚಿನ್ನದ ವ್ಯಾಪಾರ ಮಾತ್ರನಾ? ಖಂಡಿತ ಇಲ್ಲ.
ಇವತ್ತಿಗೂ ನಮ್ಮ ದೇಶದ ಅನೇಕ ಕಡೆ ಈ ದಿನವನ್ನ ಅದರ ನಿಜವಾದ ಅರ್ಥದೊಂದಿಗೆ ಯಾವುದೇ ವಾಣಿಜ್ಯದ ಸೋಂಕಿಲ್ಲದೆ ತುಂಬಾನೇ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತೆ. ಹಾಗಾದ್ರೆ ಈ ದಿನದ ನಿಜವಾದ ಚೈತನ್ಯ ಎಲ್ಲಿದೆ ಗೊತ್ತಾ? ಅದು ಅನ್ನದಾನ ಮಾಡೋದ್ರಲ್ಲಿದೆ. ಚಳಿಗಾಲ ಮುಗಿದು ಗಂಗೋತ್ರಿ ಯಮುನೋತ್ರಿ ದೇವಸ್ಥಾನದ ಬಾಗಿಲು ತೆರೆಯುವ ಆ ಹೊಸ ಆರಂಭದಲ್ಲಿದೆ. ಜೈನ ಧರ್ಮದಲ್ಲಿ ತೀರ್ಥಂಕರರು ತಮ್ಮ 1 ವರ್ಷದ ಉಪವಾಸವನ್ನ ಪೂರ್ಣಗೊಳಿಸಿದ ಪವಿತ್ರ ದಿನ ಇದು. ಒಡಿಶಾದ ರೈತರಿಗೆ ಇದು ಭೂಮಿಗೆ ಮೊದಲ ಬೀಜ ಬಿತ್ತುವ ಹಬ್ಬ. ಅಷ್ಟೇ ಯಾಕೆ, ಇಡೀ ಜಗತ್ತೇ ನೋಡೋ ಪುರಿ ಜಗನ್ನಾಥ ರಥಯಾತ್ರೆಯ ರಥಗಳ ನಿರ್ಮಾಣ ಶುರುವಾಗೋದು ಕೂಡ ಇದೇ ಶುಭ ದಿನದಂದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕಾಲಕ್ಕೆ ತಕ್ಕಂತೆ ನಮ್ಮ ಸಂಪ್ರದಾಯಗಳು ಹೀಗೆ ಬದಲಾಗುತ್ತಲೇ ಇರ್ತವೆ. ಈ ಬದಲಾವಣೆಯ ನಡುವೆ ನಿಜವಾದ, ಕ್ಷಯವಾಗದ ಮೌಲ್ಯವನ್ನು, ಶಾಶ್ವತವಾದ ಸಮೃದ್ಧಿಯನ್ನು ನಾವು ಎಲ್ಲಿ ಹುಡುಕಬೇಕು? ಅದು ಖರೀದಿಸುವ ವಸ್ತುಗಳಲ್ಲಿದೆಯಾ ಅಥವಾ ಅದಕ್ಕೂ ಮೀರಿದ ಅನುಭವಗಳು ಮತ್ತು ನಂಬಿಕೆಗಳಲ್ಲಿದೆಯಾ? ಇದನ್ನು ಯೋಚಿಸಬೇಕಾದ ವಿಷಯ.